ಎಲ್ಲರಿಗೂ ನನ್ನ ಪ್ರಣಾಮಗಳು. ವಿಶೇಷವಾಗಿ ಕೊಡಗಿನ ನಿವಾಸಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತು ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ನೇತೃತ್ವದ ಉನ್ನತ ಮಟ್ಟದ ಒಂದು ಕಾರ್ಯನಿರತ ತಂಡದ ವರದಿ ಆಧಾರಿತ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕರಡು ಅಧಿಸೂಚನೆ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಚರ್ಚೆ ನಮ್ಮ ಕೊಡಗುವಲ್ಲಿ ನಡೀತಾ ಇದೆ. ಸಹಜವಾಗಿ ಇದ್ರ ಬಗ್ಗೆ ಆತಂಕನೂ ಕೂಡ ಇದೆ. ಅಲ್ಲಿ ನಾನು ಎಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನಾವು ಸತತವಾಗಿ ಇದ್ರ ಒಂದು ಹವಾಮಾನ ಬದಲಾವಣೆ, ಅರಣ್ಯ ಮತ್ತು ಏನು ಪರಿಸರದ ಸಚಿವಾಲಯ ಇದೆ ಅದರ ಸಚಿವರಾಗಿ ಡಾಕ್ಟರ್ ಭೂಪೇಂದ್ರ ಯಾದವ್ ಇರ್ಬೋದು, ಅವರ ಅಡಿಯಲ್ಲಿರುವಂತದ್ದು ಅಧಿಕಾರಿಗಳು ಇರ್ಬೋದು, ಎಲ್ಲರ ಜೊತೆಗೂ ಒಂದು ನಿರಂತರ ಸಂಪರ್ಕದಲ್ಲಿದ್ದೀವಿ. ಅಲ್ಲಿ ಸ್ಥಳೀಯ ಒಂದು ಏನು ಆಕ್ಷೇಪಣೆಗಳು ಇರ್ಬೋದು, ನ್ಯಾಯಯುತ ಕಳ್ಕಳಿಗಳು ಇರ್ಬೋದು, ಯಾವುದೇ ಇರಲಿ ಎಲ್ಲಾನು ಕೂಡ ನಾವು ಗಮನಿಸಿ ಅವ್ರ ಗಮನಕ್ಕೂ ಕೂಡ ನಾವು ತರ್ತಾ ಇದ್ದೀವಿ. ಮತ್ತೆ ಯಾವುದೇ ರೀತಿ ಕೊಡಗಿನ ನಿವಾಸಿಗಳು, ಅಲ್ಲಿ ಇರ್ತಕ್ಕಂಥ ರೈತರು ಇರ್ಬೋದು, ಒಂದು ಬೆಳೆಗಾರರು ಇರ್ಬೋದು, ಅವರ ಒಂದು ಹಿತಾಸಕ್ತಿ ಪ್ರಥಮ ಒಂದು ಕರ್ತವ್ಯ ನಮ್ದು ಅಂತ ನಮ್ಮ ನಂಬಿಕೆ. ಆ ನಿಟ್ಟಿನಲ್ಲೇ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಒತ್ತಾಯಿಸಿದೆವು. ಜೊತೆಗೆ ನಮ್ಮ ಕೇಂದ್ರ ಸಚಿವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾವು ಇದಕ್ಕೆ ಒಂದು ವಿಶೇಷವಾದಂತಹ ಸಭೆಯನ್ನು ಇಡ್ತೀವಿ. ಈ ವಾಸ್ತವಾಂಶಗಳು ಎಲ್ಲಾನು ಕೂಡ ನಾವು ಅರ್ಥ ಮಾಡಿಕೊಂಡು ಯಾವ ರೀತಿ ಇದನ್ನ ಅಲ್ಲಿ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಇನ್ನು ಅನುಷ್ಠಾನ ಮಾಡಬಹುದು ಅಂತ ನಾವು 100% ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದರೆ, ಇದು ಮುಂದೆ ಬರೋ ತಿಂಗಳಲ್ಲಿ ಅದರ ಒಂದು ಸಭೆನೂ ಕೂಡ ನಡೆಸ್ತಾರೆ. ಜೊತೆಗೆ ಒಂದು ಕೊಡಗಿನಲ್ಲಿ ಸ್ಥಳೀಯ ಸಂಸ್ಥೆಗಳು ಇರ್ಬೋದು, ಅಲ್ಲಿರ್ತಕ್ಕಂಥ ಅನೇಕ ಸಂಘಗಳು ಇರ್ಬೋದು, ತಮ್ಮ ಆಕ್ಷೇಪಣೆಗಳು ಇರ್ಬೋದು, ತಮ್ಮ ಏನು ನ್ಯಾಯಯುತ ಬಳಿಕಳಿಗಳು ಇರ್ಬೋದು, ಎಲ್ಲಾನು ಕೂಡ ನೀವು ದಯವಿಟ್ಟು ಅಕ್ಷಿಸಿ ಮತ್ತೆ ನಮ್ಮ ಕಚೇರಿಗೂ ಕೂಡ ನೀವು ಅದನ್ನ ದಯವಿಟ್ಟು ಸಲ್ಲಿಸಿ. ನಾವು ಅದನ್ನ ಕೇಂದ್ರಕ್ಕೆ ಸೂಕ್ತವಾದ ಮಂತ್ರಾಲಯಕ್ಕೆ ನಾವು ಅದನ್ನ ಕಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಸಹ ಆತಂಕ ಪಡೆಯುವಂಥದ್ದು ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಜೊತೆಗಿರಿ. ಅದು ಕೊಡಗಿಗೆ ಲಾಭ ಆಗುವಂಥದ್ದು ದೃಷ್ಟಿಯಲ್ಲಿ ಅನುಷ್ಠಾನ ಮಾಡೋದೇ ಹೊರತು ನಾವು ಯಾವುದೇ ರೀತಿ ಇದಕ್ಕೆ ಒಂದು ಹಿನ್ನಡೆ ಆಗುವಂಥದ್ದು ಕೆಲಸ ಮಾಡೋದಿಲ್ಲ. ಜೊತೆಗೆ ಈ ಒಂದು ಪರಿಸರ, ಜನರ ಕಲ್ಯಾಣ ಎರಡೂ ಕೂಡ ನಾವು ಜೊತೆಗೆ ಮಾಡಬಹುದು. ಪರಿಸರನೂ ಬೇಕು, ಪ್ರಗತಿನೂ ಬೇಕು ನಮ್ಗೆ, ಜನರ ಕಲ್ಯಾಣ ಎಲ್ಲಕ್ಕಿಂತ ಮುಖ್ಯ ನಮ್ಗೆ. ಆ ನಿಟ್ಟಿನಲ್ಲಿ ಈ ಒಂದು ವರದಿ ಎಲ್ಲರಿಗೂ ಲಾಭ ಆಗೋ ದೃಷ್ಟಿಯಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕೆ ನಾವು ಮುಂದುವರಿತೀವಿ. ಜೊತೆಗೆ ನಿರಂತರವಾಗಿ ಒಂದು ಸಂವಾದದ ಮೂಲಕ ನಾವು ಮುಂದುವರಿದಿದ್ರೆ ಇದು ನಿಜಕ್ಕೂ ಇಡೀ ಪಶ್ಚಿಮ ಘಟ್ಟಕ್ಕೆ ಲಾಭ ಆಗೋ ನಿಟ್ಟಿನಲ್ಲಿ ನಾವು ಈ ಒಂದು ಒಳ್ಳೆ ವರದಿಯನ್ನು ಅನುಷ್ಠಾನ ಮಾಡಬಹುದು. ಸ್ಥಳೀಯ ಒಂದು ಸಮಸ್ಯೆಗಳು, ಸ್ಥಳೀಯ ಒಂದು ಆಕ್ಷೇಪಗಳನ್ನು ಅದನ್ನ ಯಾವ ರೀತಿ ಬಗೆಹರಿಸುವಂತದ್ದು ಕೆಲಸ ತಮ್ಮ ಒಂದು ಸಲಹೆ ಮತ್ತು ಮಾರ್ಗದರ್ಶನ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬರೋ ಒಂದು ವಾರಗಳಲ್ಲಿ ನಾನು ಕೂಡ ನಮ್ಮ ಕೊಡಗು ಪ್ರವಾಸದ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರತಿನಿಧಿಗಳು ಇರ್ಬೋದು, ಈ ಸ್ಥಳೀಯ ಒಂದು ಸಂಘಗಳು ಇರ್ಬೋದು, ಯಾರ್ಯಾರು ಇದಕ್ಕೆ ಒಂದು ಸಮಸ್ಯೆಗಳು ಇರ್ಬೋದು, ಎಲ್ಲರಿಗೂ ಕೂಡ ಭೇಟಿಯಾಗಿ ನಾನೇ ಸ್ವಯಂ ಒಂದು ಆಕ್ಷೇಪಣೆಗಳು ಇರ್ಬೋದು, ತಮ್ಮ ಸಲಹೆ ಇರ್ಬೋದು, ಎಲ್ಲಾನು ಕೂಡ ಸ್ವೀಕರಿಸಿ ಅದನ್ನ ಸಂಗ್ರಹಿಸಿ ಕೇಂದ್ರಕ್ಕೆ ಮುಟ್ಟುವಂಥದ್ದು ಮತ್ತು ಕೆಲಸನೂ ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮ ಸಹಾಯಕ್ಕಾಗಿ, ತಮ್ಮ ಎಲ್ಲ ಒಂದು ಒಳ್ಳೆ ಮಾರ್ಗದರ್ಶನಕ್ಕಾಗಿ ನಾನು ಸದಾ ಆಭಾರಿಯಾಗಿರ್ತೀನಿ. ಅಷ್ಟು ಹೇಳ್ತಾ, ಮತ್ತೊಮ್ಮೆ ಈ ಒಂದು ವರದಿ ಯಾವುದೇ ರೀತಿ ಕೊಡಗುಗೆ ಒಂದು ಹಿನ್ನಡೆ ಆಗದೇನೆ ನಾವು ಇದನ್ನ ಮುಂದುವರಿಯುವಂಥದ್ದು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.